ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮಡಿಕೆಯಲ್ಲಿ ಗ್ರೀನ್ ಚಿಕನ್ ಮಾಡೋದು ಯಾವ ತರ ಅಂತ ಹೇಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ತಿನ್ನೋದು ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಅಷ್ಟೇ. ಮಡಿಕೆಯಲ್ಲಿ ಮಾಡ್ತಿರೋದಕ್ಕೆ ಸಖತ್ತಾಗಿರುತ್ತೆ, ಟೇಸ್ಟ್ ಸೂಪರು. ಯಾವ ತರ ಮಾಡೋದು ಅಂತ ನೋಡೋಣ, ಓಕೆನಾ? ಬೇಗನೆ ಬನ್ನಿ. ಫಸ್ಟ್ ಒಂದು ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಬೇಕು, ಮತ್ತೆ ಹಸಿಮೆಣಸಿನಕಾಯಿ 4 ಹಾಕೊಂತ ಇದ್ದೀನಿ ನಾನಿಲ್ಲಿ, ಮತ್ತೆ ಬೆಳ್ಳುಳ್ಳಿ, ಮತ್ತೆ ಶುಂಠಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಗ್ರೈಂಡ್ ಆಗೋದಿಲ್ಲ. ಮತ್ತೆ ಒಂದು 10 ಗೋಡಂಬಿ ಗಸಗಸೆ ಹಾಕೋದ್ರಿಂದ ನೀವೇ ಅನ್ಕೊಂಡಿರ್ತೀರಾ ಫುಲ್ಲು ಸಖತ್ತಾಗಿರುತ್ತೆ ಟೇಸ್ಟ್ ಅಂತ. ಅದನ್ನ ಗ್ರೈಂಡ್ ಮಾಡ್ಕೊಬೇಕು. ಮತ್ತೆ ಒಂದು ಮಡಕೆ ತಗೊಬೇಕು. ಇಲ್ಲಿ ಮಡಕೆ ತಗೊಂಡು ಎಣ್ಣೆ ಹಾಕೊಂಡು ಸಾಸಿವೆ ಅಲ್ಲ ಸಾರಿ ಸೋಂಪು ಹಾಕೊಬೇಕು. ಆಮೇಲೆ ಸಣ್ಣದಾಗಿ ಕಟ್ ಮಾಡಿರೋಂಥ ಉದ್ದುದ್ದಾಗಿ ಕಟ್ ಮಾಡಿರೋಂತಹ ಈರುಳ್ಳಿನ ಹಾಕೊಂಡು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡು ಗೋಲ್ಡನ್ ಬ್ರೌನ್ ಬರೋ ತರ ಮಾಡಬೇಕು. ಮತ್ತೆ ಫ್ರೆಶ್ ಆಗಿರೋ ಕರಿಬೇವಿನ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡಬೇಕು. ಆ ನಂತರ ಕ್ಯಾಪ್ಸಿಕಮ್ ಕೂಡ ಉದ್ದುದ್ದಾಗಿ ಕಟ್ ಮಾಡ್ಕೊಬೇಕು, ಅದು ಕೂಡ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಬೇಕು. ಒಂಥರ ಎಲ್ಲ ಗೋಲ್ಡನ್ ಬ್ರೌನ್ ಬರೋ ತರ ಮಿಕ್ಸ್ ಮಾಡಬೇಕು ಕ್ಲೀನ್ ಆಗಿ. ಇಲ್ಲ ನೀವು ನೋಡಿ, ಇಲ್ಲಿ ಚಿಕನ್ ನೋಡಿ ಯಾಕೆ ಕಡಿಮೆ ಆಗ್ತದೆ ಗ್ರೀನ್ ಚಿಲ್ಲಿ ಅಂತಂದ್ರೆ ಹಸಿಮೆಣಸಿನಕಾಯಿ, ಇಲ್ಲಿ ಒಣಮೆಣಸಿನಕಾಯಿ ಪೌಡರು, ಮತ್ತೆ ಕರಿಬೇವಿನ ಸೊಪ್ಪು, ಉಪ್ಪು, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಚಿಕನ್ ಅನ್ನ ಮ್ಯಾರಿನೇಟ್ ಮಾಡಿದ್ದೀನಿ. ಅದಕ್ಕೋಸ್ಕರನೇ ನಾನಿಲ್ಲಿ ಹಸಿಮೆಣಸಿನಕಾಯಿ ಸ್ವಲ್ಪ ಕಡಿಮೆ ಹಾಕೊಂಡಿದ್ದೀನಿ. ಇವಾಗ ಗೊತ್ತಾಯ್ತಾ ಹಸಿಮೆಣಸಿನಕಾಯಿ ಯಾಕೆ ಕಡಿಮೆ ಹಾಕೊಂಡೆ ಅಂತ? ಮೆಣಸಿನ ಪೌಡರು ಹಾಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಕರಿಬೇವಿನ ಸೊಪ್ಪು ಹಾಕಿ ಮ್ಯಾರಿನೇಟ್ ಮಾಡಿದ್ದೀನಿ ಚಿಕನ್ನ. ಹಾಗಾಗಿ ಅದನ್ನು 1 ಅವರ್ ಕ್ಲೀನ್ ಆಗಿ ಮ್ಯಾರಿನೇಟ್ ಆಗಿದೆ. ಈಗ ಅದನ್ನ ಸ್ವಲ್ಪ ಉಪ್ಪು ಹಾಕೊಳ್ಳಿ, ಟೇಸ್ಟ್ಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ಮತ್ತೆ ನೋಡಿ, ಇದ್ರಲ್ಲಿ ನೀರೇನೋ ಹಾಕಕ್ಕೆ ಹೋಗ್ಬೇಡಿ, ಅದರಲ್ಲಿರೋ ನೀರು ಬಿಟ್ಕೊಳ್ಳುತ್ತೆ, ಅದೇ ಸಾಕು. ಮತ್ತೆ ರುಬ್ಬಿರೋ ಅಂತಹ ಮಿಶ್ರಣನ ಹಾಕೊಳ್ಳೋಣ. ಕ್ಲೀನ್ ಆಗಿ ಗ್ರೈಂಡ್ ಆಗಿದೆ, ಫುಲ್ಲು ಕಲರ್ಫುಲ್ಲಿಂಗ್ ಕಾಣಿಸ್ತಾ ಇದೆ ಅಲ್ವಾ, ಗ್ರೀನ್ ಆಗಿ. ನೋಡೋದಕ್ಕಲ್ಲ ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರುತ್ತೆ ಅಂತ ಹೇಳಿದ್ನಲ್ವಾ. ಹಾಗಾಗಿ ಒಂದ್ಸರಿ ಟ್ರೈ ಮಾಡಿ, ಸೂಪರ್ ಆಗಿರುತ್ತೆ. ಮತ್ತೆ ಮಿಕ್ಸಿ ತೊಳೆದಿರೋ ಅಂತ ನೀರ್ನ ಹಾಕೊಳ್ಳಿ, ಜಾಸ್ತಿ ಏನು ಹಾಕೊಳಕ್ ಹೋಗ್ಬಿಡಿ. ನೀರು ಟೇಸ್ಟ್ ಚೆನ್ನಾಗಿರೋದಿಲ್ಲ, ನೀರು ಜಾಸ್ತಿ ಹಾಕಿದ್ರೆ. ಸ್ವಲ್ಪ ಗಟ್ಟಿಯಾಗಿರ್ಲಿ, ಬಿಸಿ ಅನ್ನಕ್ಕೆ, ಇಲ್ಲಾಂದ್ರೆ ಚಪಾತಿಗೆ, ಎರಡಕ್ಕೂ ಚೆನ್ನಾಗಿರುತ್ತೆ. ಅನ್ನಕ್ಕೆ ಚಪಾತಿಗೆ, ನಾನಂತೂ ರೈಸಿಗೆ ಮಾಡಿದ್ದೆ. ಹಾಗಾಗಿ ಚೆನ್ನಾಗಿರೋ 1 ಟೈಮ್ ತಿಂದ್ರೆ ಕೂಡ ಚೆನ್ನಾಗಿ ಮಾಡ್ಕೊಂಡು ತಿನ್ಬೇಕು. ಸುಮ್ಮನೆ ನೀರೊಂದು ಮಕ್ರಿ ಹಾಕ್ಬಿಟ್ಟು ಹೆಂಗೆಂಗೋ ಮಾಡ್ಕೊಂಡು ತಿಂಟ್ರೆ ಚೆನ್ನಾಗಿರಲ್ಲ. 1 ಟೈಮ್ ತಿಂದ್ರೇನು ಚೆನ್ನಾಗಿ ತಿನ್ಬೇಕು ಟೇಸ್ಟಿಯಾಗಿ. ಹಾಗಾಗಿ ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೀರೇನು ಹಾಕೊಂಡಿಲ್ಲ ನಾನಿಲ್ಲಿ, ಕೊತ್ತಂಬರಿ ಸೊಪ್ಪು ಮತ್ತೆ ಕ್ಯಾಪ್ಸಿಕಮ್ಮು ಚಿಕನ್ ಅಲ್ಲಿ ಇರೋಂಥ ನೀರೇನೇನೆ ಹಿಡ್ದಿರೋದು, ನೀರು ಹಾಕಿಲ್ಲ ನಾನು. ಬೇಕಾದ್ರೆ ನೀವು ಆಡ್ ಮಾಡ್ಕೊಬೋದು ಚಿಕನ್ ಎಲ್ಲ ಬೆಂದಿದಾದ್ಮೇಲೆ. ನೋಡಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಬೇಕು. ಗ್ರೀನ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಕುದಿಯುವಾಗ ಅಷ್ಟೇ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇತ್ತು. ನನಗಂತೂ ಆ ಸ್ಮೆಲ್ಗೆನೆ ಅರ್ಧ ಹೊಟ್ಟೆ ಹಸು ಆಗೋಕೆ ಶುರುವಾಯಿತು. ಕ್ಲೀನ್ ಆಗಿ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ. ಈಗ ನೋಡಿ, ಮುಚ್ಚಳ ಮುಚ್ಚಿ ಬೇಯಿಸಿದೆಲ್ಲ ಆಯ್ತು. ಎಣ್ಣೆ ಎಲ್ಲ ಬಿಟ್ಕೊಂತ ಇದೆ. ಅದು ಎಣ್ಣೆನೂ ಅದೇ ಕಲರು, ಮತ್ತೆ ಏನಂತಾರೆ ಮಡಕೆನೂ ಅದೇ ಕಲರ್ ಇರೋದ್ರಿಂದ ಅಷ್ಟೊಂದು ಆಯಿಲ್ ಗೊತ್ತಾಗ್ತಾ ಇಲ್ಲ ನಿಮ್ಗೆ. ನೋಡಿ ಕ್ಲೀನ್ ಆಗಿ ಮಡಕೆಯಲ್ಲಿ ಮಾಡಿ ಅದರಲ್ಲೇ ಎತ್ಕೊಂಡೋಗಿ ಇಟ್ಕೊಂಡ್ರೆ ಮಡಕೆ ಒಡೆದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಬೇಕು. ಶಿಫ್ಟ್ ಮಾಡ್ಕೊಂಡು ಸರ್ವ್ ಮಾಡ್ಕೊಂಡು ತಿಂತಾ ಇದ್ರೆ ಆಹಾ ಸಖತ್ತಾಗಿರುತ್ತೆ. ಟ್ರೈ ಮಾಡಿ, ಗ್ಯಾರಂಟಿ ಫಿದಾ ಆಗೋಗ್ತೀರಾ. ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ನೋಡಿರೋದಕ್ಕೆ ಥ್ಯಾಂಕ್ ಯು, ಧನ್ಯವಾದಗಳು. ಹೀಗೆ ಎಲ್ಲ ವಿಡಿಯೋಸ್ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್